ಬಿವೈ ವಿಜಯೇಂದ್ರಗೆ ಯತ್ನಾಳ್ ಓಪನ್ ಆಗಿ ಚಾಲೆಂಜ್ ಹಾಕಿದ್ದಾರೆ. ನೀನು ರಾಜೀನಾಮೆ ಕೊಡು, ನಾನು ರಾಜೀನಾಮೆ ಕೊಡ್ತೀನಿ, ಉಪಚುನಾವಣೆಗೆ ಹೋಗೋಣ ಬಾ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ. ಉಚ್ಚಾಟನೆ ಆದ್ಮೇಲೂ ಕೂಡ ವಿಜಯೇಂದ್ರ ಹಾಗೇನೆ ಯಡಿಯೂರಪ್ಪ ಅಪ್ಪ ಮಗನನ್ನ ಮತ್ತಷ್ಟು ಟಾರ್ಗೆಟ್ ಮಾಡಿದ್ದಾರೆ ಯತ್ನಾಳ್. ಈಗ ಓಪನ್ ಆಗಿ ಒಂದು ಚಾಲೆಂಜ್ ಅನ್ನ ಹಾಕಿದ್ದಾರೆ. ಇದನ್ನ ವಿಜಯೇಂದ್ರ ಯಾವ ತರ ಸ್ವೀಕರಿಸ್ತಾರೆ, ಇದಕ್ಕೇನು ಉತ್ತರ ಕೊಡ್ತಾರೆ ಅನ್ನುವಂತ ಕ್ಯೂರಿಯಾಸಿಟಿ ಸಹಜವಾಗೇ ಇದೆ. ನಾನು ಕೇವಲ ಭಗವಾ ಧ್ವಜದ ಮೇಲೆ ಗೆಲ್ತೀನಿ, ನನಗೆ 1000 ಓಟ್ ಬೇಡವೇ ಬೇಡ, ವಿಜಯೇಂದ್ರ ನಿನಗೆ ತಾಕತ್ತಿದೆಯಾ ಅಂತ ಹೇಳಿ ವಿಜಯೇಂದ್ರಗೆ ಯತ್ನಾಳ್ ಓಪನ್ ಆಗಿ ಚಾಲೆಂಜ್ ಅನ್ನ ಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ವಿಜಯೇಂದ್ರಗೆ ಯತ್ನಾಳ್ ಈ ಸವಾಲನ್ನ ಹಾಕಿರೋದು. 3000 ಮಠಕ್ಕೆ ಭೇಟಿ ಆದ್ಮೇಲೆ ಗುಡುಗಿದ್ದಾರೆ ಮತ್ತೊಮ್ಮೆ ವಿಜಯೇಂದ್ರ ವಿರುದ್ಧವಾಗಿ ಯತ್ನಾಳ್. ಹಿಂದೆನೂ ಯತ್ನಾಳ್ ಹೇಳ್ತಾ ಇದ್ರು ವಿಜಯೇಂದ್ರ ಕಾಂಗ್ರೆಸ್ ಜೊತೆಗೆ, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದಾರೆ ನಮ್ಮ ಸಹಕಾರದಿಂದಲೇ ವಿಜಯೇಂದ್ರ ಶಾಸಕನಾಗಿರೋದು ಅಂತ ಹೇಳಿ. ಯಾವಾಗಲೂ ಕಾಂಗ್ರೆಸ್ ಜೊತೆಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನ ವಿಜಯೇಂದ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಚಾಲೆಂಜ್ಗಳನ್ನ ಏನು ಹಾಕ್ತಾ ಇದ್ರು, ಆ ಚಾಲೆಂಜ್ ಜೊತೆಗೆ ಈಗ ರಾಜೀನಾಮೆ ಚಾಲೆಂಜ್ ಅನ್ನ ಯತ್ನಾಳ್ ಹಾಕಿದ್ದಾರೆ. ಇದಕ್ಕೆ ವಿಜಯೇಂದ್ರ ಯಾವ ತರ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ. ಶಿವರಾಮ್ ಅಸುಂಡಿ, ಉಚ್ಚಾಟಿತ ನಾಯಕ ಯತ್ನಾಳ್ ಒಂದಿಷ್ಟು ಸವಾಲುಗಳನ್ನ ಹಾಕೋದ್ರ ಜೊತೆಯಲ್ಲಿ ಇವತ್ತು ಸ್ವಲ್ಪ ಗುಡುಗಿದ್ ಜಾಸ್ತಿ ಆಯ್ತು ಅಂತ ಕಾಣಿಸುತ್ತೆ. ಯಾಕಂದ್ರೆ ಈಗ ಓಪನ್ ಚಾಲೆಂಜ್, ನಾನು ರಾಜೀನಾಮೆ ಕೊಡ್ತೀನಿ, ನೀನು ರಾಜೀನಾಮೆ ಕೊಡು ಅಂತ ಕೇಳಿದ್ದಾರೆ. ಅಂದ್ರೆ ಈ ಸಂದರ್ಭದಲ್ಲಿ ಅವ್ರ ಮಾತಿನ ತಾತ್ಪರ್ಯ ಏನಾಗಿತ್ತು? ಇದನ್ನ ಸೀರಿಯಸ್ ಆಗಿ ಹೇಳಿದಾರಾ ಅಥವಾ ಮತ್ತೊಮ್ಮೆ ಕಾಂಗ್ರೆಸ್ ಜೊತೆಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿರೋದಾ ಇದು? ಶರ್ಮಿತಾ, ಇಲ್ಲಿ ಏನಂದರೆ ಏನು ಹುಬ್ಬಳ್ಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಏನು 3000 ಮಟ್ಟಕ್ಕೆ ಭೇಟಿ ಕೊಟ್ಟ ನಂತರ ಏನು ಮಾತನಾಡಿದಂತಹ ಯತ್ನಾಳ್ ಅವರು ಏನಂದರೆ ಒಂದು ರೀತಿಯಲ್ಲಿ ಬಹಿರಂಗವಾಗಿ ಗುಡುಗಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲೇನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ರಾಜ್ಯದಲ್ಲಿ. ಅದರಲ್ಲೂ ಮುಖ್ಯವಾಗಿ ಏನು ಯಡಿಯೂರಪ್ಪ ಅವರ ಕುಟುಂಬ ಯಾವತ್ತೂ ಸಹ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಕೊಂಡೇ ಮುಂದುವರ್ಸ್ಕೊಂಡೇ ಬಂದಿದೆ. ಹಾಗಾಗಿನೇ ವಿಜಯೇಂದ್ರ ಸಹ ಗೆದ್ದಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ನಾನು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ, ಅವರು ಅಲ್ಲಿ ಶಿಕಾರಿಪುರಕ್ಕೆ ರಾಜೀನಾಮೆ ಕೊಡಲಿ, ನಾನು ಇಲ್ಲಿ ಬಿಜಾಪುರದಿಂದ ರಾಜೀನಾಮೆ ಕೊಡ್ತೀನಿ, ಇಬ್ಬರು ಸಹ ಏಕಕಾಲಕ್ಕೆ ಸ್ಪರ್ಧೆ ಮಾಡೋಣ, ಅವರು BJP ಸ್ಪರ್ಧೆ ಮಾಡಲಿ, ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡಿ ಭಗವಾ ಧ್ವಜ ಹಿಡಿದು ನಾನು ಗೆದ್ದು ಬರ್ತೀನಿ, ನನಗೆ ಯಾರೇ ಮುಸ್ಲಿಮರು ಓಟು ಸಹ ಬೇಡ, ನನಗೆ ಏನೂ ಬೇಡ, ಆದರೆ ನೀವು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದಿದ್ದರಿಂದನೇ ನೀವು ಗೆದ್ದೀರಿ, ನಾನು ಯಾವತ್ತೂ ಸಹ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದಿಲ್ಲ, ಹಾಗಾಗಿ ನಾನು ನನ್ನದೇ ಆದ ನಿಟ್ಟಿನಲ್ಲಿ ರಾಜಕೀಯವಾಗಿ ನಾನು ಪ್ರಬುದ್ಧವಾಗಿ ಉಳ್ಕೊಂಡಿದ್ದೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ಏನು ಚಾಲೆಂಜ್ ಕೊಟ್ಟಿದ್ದಾರೆ, ನೀವು ಚಾಲೆಂಜ್ ಸ್ವೀಕಾರ ಮಾಡಿದರೆ ಖಂಡಿತವಾಗಿ ನಾನು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧ ಅನ್ನೋ ಒಂದು ಮಾತನ್ನು ಹೇಳಿದರೆ, ಖಂಡಿತವಾಗಿಯೂ ಒಂದು ರೀತಿಯಲ್ಲಿ ಇದು ಏನು ಇಲ್ಲಿವರೆಗೆ ಏನು ಅಲಿಗೇಷನ್ ಮಾಡ್ತಾಯಿದ್ರು ಮತ್ತು ಏನು ಚಾಲೆಂಜ್ಗಳು ಮಾಡ್ತಾಯಿದ್ರು, ಒಂದು ರೀತಿಯಲ್ಲಿ ಇದು ದೊಡ್ಡ ಪ್ರಮಾಣದಲ್ಲಿನೇ ಒಂದು ಸೆಡ್ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಅಲ್ಲದೆ ಏನು ಅವರ ಫಾಲೋವರ್ಸ್ ಏನು ಹೇಳಿಕೆಗಳು ಕೊಡ್ತಾ ಇದ್ದಾರೆ, ನಿಮ್ಮ ಏನು ಫಾಲೋವರ್ಸ್ ಮೂಲಕ ಹೇಳಿಕೆ ಕೊಡೋದಲ್ಲ, ಏನಾದರೂ ಇದ್ದರೂ ನೀವು ನೇರವಾಗಿ ಮಾತಾಡಿ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ದಾರೆ. ಮತ್ತು ನಾನು ಎಲ್ಲದಕ್ಕೂ ಸಿದ್ಧ, ಮತ್ತು ಈ ಕುಟುಂಬ ಏನು ಪರ್ಟಿಕ್ಯುಲರಾಗಿ ಯಡಿಯೂರಪ್ಪ ಕುಟುಂಬ ಅಲ್ಲಿಂದ ರಿಮೂವ್ ಆಗೋವರೆಗೂ ಸಹ ನಾನು BJPಗೆ ವಾಪಸ್ ಮರಳಲ್ಲ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ BJPಗೆ ಕರೆತರೋ ಕೆಲವೊಂದು ಪ್ರಯತ್ನಗಳು ಮಾಡಿಸಿದ್ರು ಕೆಲವು ಮುಖಂಡರು, ಅದಕ್ಕೂ ಸಹ ಒಂದು ರೀತಿಯಲ್ಲಿ ಏನು ರೆಡ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ ಏನು ಯಡಿಯೂರಪ್ಪ ವಿರುದ್ಧ ಮತ್ತೊಮ್ಮೆ ಗುಡುಗಿದ್ದಾರೆ ಅಂತ ಹೇಳ್ಬೋದು ಶರ್ಮಿತಾ. ಇದನ್ನ ಗಮನಿಸ್ತಾ ಇದೆ ಶಿವರಾಮ ಸುಂಡಿ. ಈಗ ರೆಬಲ್ಸ್ ಟೀಮ್ ನಲ್ಲಿ ಗುರುತಿಸ್ಕೊಂಡವರು, ಯತ್ನಾಳ್ ಜೊತೆಗಿರೋರು ನೀವು ಈ ರೀತಿ ಪದೇ ಪದೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ಹೈಕಮಾಂಡ್ ನಾಯಕರು ಕೂಡ ನಮ್ಮನ್ನು ಅಷ್ಟು ಸೀರಿಯಸ್ ಆಗಿ ಪರಿಗಣಿಸಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಸೊಪ್ಪು ಹಾಕ್ತಲೇ ಈ ರೀತಿ ಸ್ಟೇಟ್ಮೆಂಟ್ ಈಗ ಯತ್ನಾಳ್ ಕೊಡ್ತಾ ಇದಾರಲ್ಲ? ಅಲ್ಲ, ಖಂಡಿತವಾಗಿ ಅಂದರೆ ಯಾಕಂದರೆ ಈಗ ಏನು ಸಾಕಷ್ಟು ಜನರು ನಾಯಕರು ಏನು ಕೆಲವೊಂದು ಪಕ್ಷ ವಿರೋಧಿ ಏನು ಹೇಳಿಕೆಗಳು ಕೊಟ್ಟರೂ ಸಹ ಅವ್ರು ಯಾರ ಮೇಲೂ ಸಹ ಕ್ರಮ ಕೈಗೊಂಡಿಲ್ಲ, ಕೇವಲ ನನ್ನ ಮೇಲೆ ಅಷ್ಟೇ ಕ್ರಮ ಕೈಗೊಂಡಿದ್ದಾರೆ ಅನ್ನೋ ಒಂದು ಸಿಟ್ಟು ಸಹ ಯತ್ನಾಳ್ ಅವ್ರಿಗಿದೆ. ಹಾಗಾಗಿನೇ ಒಂದೇನು ಹೈಕಮಾಂಡ್ಗೆ ಮೆಸೇಜ್ ಕೊಡೋ ನಿಟ್ಟಿನಲ್ಲೂ ಸಹ ಇವರೇನೆಂದರೆ ಯಾವ ರೀತಿ ಇಲ್ಲಿ ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ಮತ್ತು ಯಡಿಯೂರಪ್ಪ ಕುಟುಂಬ ಯಾವ ರೀತಿ BJPಗೆ ಒಂದು ರೀತಿಯಲ್ಲಿ ಕಂಟಕವಾಗಿ ಮುಂದಿನ ದಿನಗಳಲ್ಲಿ ಮಾರ್ಪಡುತ್ತೆ ಅನ್ನೋ ಒಂದು ಸಂದೇಶ ಕೊಡೋ ನಿಟ್ಟಿನಲ್ಲೇ ಅವರು ಪರೋಕ್ಷ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಓಪನ್ ಚಾಲೆಂಜ್ ಮಾಡೋ ಮೂಲಕ ಅವ್ರನ್ನ ಪಂಥಾಹ್ವಾನ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರು ಒಂದು ವೇಳೆ ಅದಕ್ಕೆ ಸ್ವೀಕಾರ ಮಾಡಿದರೆ ಖಂಡಿತವಾಗಿಯೂ ನಾನು ಅದು ಎದುರಿಸಲಿಕ್ಕೆ ಸಿದ್ಧ ಅನ್ನೋ ಒಂದು ಮಾತನ್ನು ಸಹ ಹೇಳ್ತಾ ಇದ್ದಾರೆ. ಒಟ್ಟಾರೆ ಏನು ಅವ್ರಿಗೇನು ಒಂದು ರೀತಿಯಲ್ಲಿ ರಾಜಕೀಯ ದಾಳ ಅಂತ ಹೇಳ್ಬೋದು, ಆ ರಾಜಕೀಯ ದಾಳದ ರೂಪದಲ್ಲೇ ಇವತ್ತು ಚಾಲೆಂಜ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಶರ್ಮಿತಾ. ನೋಡೋಣ ಈ ಚಾಲೆಂಜ್ಗೆ ವಿಜಯೇಂದ್ರ ಯಾವ ಥರ ರಿಪ್ಲೈ ಮಾಡ್ತಾರೆ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಶಿವರಾಮ ಸುಂದಿ. ಇದು ಯತ್ನಾಳ್ ಓಪನ್ ಚಾಲೆಂಜ್ ಅನ್ನ ವಿಜಯೇಂದ್ರ ಅವ್ರಿಗೆ ಹಾಕಿರೋದು. ನಾನು ರಾಜೀನಾಮೆ ಕೊಡ್ತೀನಿ, ನೀನು ರಾಜೀನಾಮೆ ಕೊಡು, ಉಪಚುನಾವಣೆಗೆ ಹೋಗೋಣ, ವಿಜಯೇಂದ್ರ ನಿನಗೆ ತಾಕತ್ತಿದೆಯಾ, ನಾನು ಭಗವಾ ಧ್ವಜ ಸಿಂಬಲ್ ಮೇಲೇನೆ ಚುನಾವಣೆ ನಿಲ್ತೀನಿ ಅನ್ನೋ ಮಾತನ್ನ, ಅಂದ್ರೆ ಈ ಓಪನ್ ಚಾಲೆಂಜ್ ಅನ್ನ ವಿಜಯೇಂದ್ರ ಮುಂದೆ ಇಟ್ಟಿದ್ದಾರೆ. ಇದಕ್ಕೆ ವಿಜಯೇಂದ್ರ ಯಾವ ತರ ಉತ್ತರ ಕೊಡ್ತಾರೆ ನೋಡ್ಬೇಕು. ಯಾಕಂದ್ರೆ
ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ಮೇಲೆ ಅಷ್ಟಾಗಿ ರಿಯಾಕ್ಷನ್ ಅನ್ನ ವಿಜಯೇಂದ್ರ ಕೊಡ್ತಾ ಇಲ್ಲ. ಮುಂಚೆನೂ ಅವ್ರು ಸೈಲೆಂಟ್ ಆಗಿ ತಮ್ಮ ಗೇಮ್ ಅನ್ನ ಮುಂದುವರೆಸಿದ್ರು. ಈಗ ಉಚ್ಚಾಟನೆ ಆದ್ಮೇಲೂ ಕೂಡ ಅದನ್ನ ಸಂಭ್ರಮಿಸೋಕೆ ಹೋಗಿಲ್ಲ. ತಮ್ಮ ಬೆಂಬಲಿಗರು ಕೂಡ ಸಂಭ್ರಮಿಸಬೇಡಿ ಅಂತ ಕರೆಯನ್ನ ಕೊಟ್ಟಿದ್ರು. ಇದೀಗ ಈ ಓಪನ್ ಚಾಲೆಂಜ್ಗೆ ವಿಜಯೇಂದ್ರ ಯಾವ ತರ ಉತ್ತರ ಕೊಡ್ತಾರೆ? ಯಾಕಂದ್ರೆ ತಾಕತ್ತಿನ ಮಾತು, ಸವಾಲಿನ ಮಾತನ್ನ ಹೇಳಿದ್ದಾರೆ ಯತ್ನಾಳ್. ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡತ್ತಲ್ರಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳ್ಯಾನ, ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರ ಇಲ್ಲ, ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ, ನಮ್ಮ ಭಿಕ್ಷೆಯಿಂದ ನೀ MLA ಆಗ್ಯಪ್ಪ, ವಿಧಾನಸಭೆ ಕಟ್ಟಿ ಹತ್ತಿದ್ದೆ, ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನೀನು 30,000 ಲಗ ಹೊಡಿತಿದ್ದೆ ಅಂತ ಹೇಳಿದ್ದ. ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ಬರು ಇಲೆಕ್ಷನ್ ಮಾಡ್ಬೋದು. ದಮ್ಬಿದೆಯಾ ವಿಜೇಂದ್ರ? ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜೇಂದ್ರ? ಹಾಂ, ತಾವೊಬ್ಬ ಸ್ವಾಮಿಯಾಗಿ SC ಸರ್ಟಿಫಿಕೇಟ್ ಕೂಡ ನಾನು ನಾಚಿಕೆ ಆಗೋದಿಲ್ಲ ವಿಜೇಂದ್ರ. ನಿನ್ನ ಶಿಕ್ಷಣಿಗೆ ನಿನಗೆ ದಮ್ಮಿದ್ರೆ ನೀನು ನನಗೆ ನೇರವಾಗಿ ಮಾತಾಡ. ನನಗೆ ರಾಜೀನಾಮೆ ಕೇಳ್ತಿಯಲ್ಲ, ನೀ ರಾಜೀನಾಮೆ ಕೊಡು. ಶಿಕಾರಿಪುರಕ್ಕೆ ನೀ ಕೊಡು, ವಿಜಯಪುರಕ್ಕೆ ನಾ ಕೊಡು. ಬರೀ ಭಗವತ್ ಜಯಂತಿ ಮ್ಯಾಗ ನಾ ಆರಿಸಿ ಬರ್ತೇನೆ. ಮುಸಲ್ರ ಹೋಟೆ ಬೇಡ ಅಂತ ಹೇಳಿ ಸಾಬ್ರ ಓಟ ನನಗೆ ಬೇಕು. ನಾ ಹೇಳಕತ್ತೀನಿ, ಬಾ ನೀನು ರಾಜೀನಾಮೆ ಕೊಡು, ನಾನು ಕೊಡ್ತೀನಿ. ನೀ ಹಂದಿಗಳ ಕಡೆಯಿಂದ ಮಾತಾಡ್ಸೋದು. ಹಂದಿಗಳು ಅಲ್ಲಿ ಹೊರಗಡೆ ಆಡ್ತಾವೆ, ಅವು ಮನೆಯಲ್ಲಿ ಕರ್ಕೋಬಾರ್ದು.